ಮ್ಯಾಂಗೋ ಮೂಸಸ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣವಾ. ಈ ಸ್ವೀಟ್ ಮ್ಯಾಂಗೋ ಡೆಸರ್ಟ್ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು. ಇನ್ನು ತುಂಬಾ ಇಷ್ಟಪಟ್ಟು ಮನೇಲಿರೋರೆಲ್ಲರೂ ತಿಂತಾರೆ. ಎಸ್ಪೆಷಲಿ ಮ್ಯಾಂಗೋ ಸೀಸನ್ ಅಂತ ಅಂದಾಗ ಈ ತರದ ರೆಸಿಪಿಗಳನ್ನ ಖಂಡಿತವಾಗ್ಲೂ ನೀವು ಮಾಡಿ ನೋಡ್ಬೇಕು. ಈ ತರದ ಹಲವಾರು ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟತನೇ ಲೈಕ್ ಮಾಡಿ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ಮ್ಯಾಂಗೋ ಹಣ್ಣು ತುಂಬಾ ಹಣ್ಣಾಗಿರ್ಬೇಕು, ಸಿಹಿಯಾಗಿರ್ಬೇಕು. ಇಂಥದನ್ನ ತಗೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ನಾವು ಮೊದಲು ಮ್ಯಾಂಗೋ ಸಿಪ್ಪೆನೆಲ್ಲ ತೆಗೆದು ಈ ರೀತಿಯಾಗಿ ಒಳಗಿರುವಂತಹ ಹಣ್ಣನ್ನ ಸಪರೇಟ್ ಮಾಡಿ ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊಳ್ಳಿ. ನಾನಿಲ್ಲಿ 3 ಹಣ್ಣನ್ನ ತಗೊಂಡಿದ್ದೀನಿ. ಒಂದು ಬೌಲ್ ಆಗೋಷ್ಟು ಹಣ್ಣಾಗಿದೆ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. 100 ಗ್ರಾಮ್ ಆಗೋಷ್ಟು ಪನ್ನೀರ್ ಕ್ಯೂಬ್ಸ್ ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಚಿಕ್ಕ ಬೌಲ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ನ ತಗೊಂಡು ಅದೇ ಅಳತೆಯಲ್ಲಿ ಫ್ರೆಶ್ ಕ್ರೀಮ್ ಕೂಡ ಹಾಕೋಬೇಕು. ಎರಡನ್ನೂ ಕೂಡ ನಾನು ಮನೆಯಲ್ಲೇ ಮಾಡಿರುವಂತದ್ದು. ನಿಮ್ಗೇನಾದ್ರೂ ಫ್ರೆಶ್ ಕ್ರೀಮ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ನ ಮನೇಲಿ ಹೇಗ್ ಮಾಡೋ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಗೆ ಅರ್ಧ ಕಪ್ ಆಗೋಷ್ಟು ಹಾಲನ್ನ ಹಾಕೊಂಡಿದೀನಿ. ಇಷ್ಟೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ಇದನ್ನ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿದ್ದಾದ್ಮೇಲೆ ನೋಡ್ಬೋದು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ನುಣ್ಣದಾಗಿ ರುಬ್ಕೋಬೇಕು. ರುಬ್ಬೋವಾಗ ನಿಮ್ಗೇನಾದ್ರೂ ಗಟ್ಟಿ ಅನ್ನಿಸ್ತಿದೆ ಅಂದ್ರೆ ಸ್ವಲ್ಪ ಹಾಲನ್ನ ಹಾಕೊಳ್ಬಹುದು. ಆದ್ರೆ ಹಾಲನ್ನ ಕಮ್ಮಿ ಹಾಕೊಂಡಷ್ಟು ಒಳ್ಳೇದು. ತುಂಬಾ ತೆಳುವಾಗಬಾರ್ದು, ಹಾಗೆ ತುಂಬಾ ಗಟ್ಟಿನೂ ಕೂಡ ಆಗಬಾರ್ದು. ಈಗ ಬಾಕ್ಸ್ಗೆ ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕೊಂಡು ಈ ತರ ನೀಟಾಗಿ ಈವನ್ ಆಗಿ ಮಾಡ್ಕೊಳ್ಳಿ. ಮ್ಯಾಂಗೋ ಸ್ವೀಟ್ ಡೆಸರ್ಟ್ ರೆಡಿ ಆಯ್ತು. ವೆರಿ ಸಿಂಪಲ್ ಅಂತ ಹೇಳ್ಬೋದು. ಈವನ್ ದೋ ಡಯಟ್ ಮಾಡೋರು ಕೂಡ ಇದನ್ನ ಆರಾಮಾಗಿ ತಿನ್ನಬಹುದು. ಯಾಕಂದ್ರೆ ನಾವಿಲ್ಲಿ ಶುಗರ್ ನ ಯೂಸ್ ಮಾಡಿರೋದಿಲ್ಲ, ಯಾವುದೇ ತರದ ಆರ್ಟಿಫಿಷಿಯಲ್ ಶುಗರ್ ನ ಯೂಸ್ ಮಾಡಿರೋದಿಲ್ಲ. ಇನ್ನು ಇದನ್ನ ತುಂಬಾ ಹೆಲ್ದಿ ಆಗಿ ಕೂಡ ತಿನ್ಬಹುದು. ಮ್ಯಾಂಗೋ ಡೈಜೆಷನ್ಗೆ ತುಂಬಾನೇ ಒಳ್ಳೇದು. ನೋಡಿದ್ರಲ್ಲ, ತುಂಬಾ ಈಸಿ ಆಗಿರುವಂತದ್ದು ಹಾಗೆ ಹೆಲ್ದಿ ಆಗಿರುವಂತ ಈ ಡೆಸರ್ಟ್ ನ ಮಾಡ್ಕೊಂಡು ನೀವು ಕೂಡ ಮನೆಯಲ್ಲಿ ತಿನ್ನಿ. ಹಾಗೆ ಹೇಗ್ ಬಂತು ಅನ್ನೋದು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಮಾವಿನ ಹಣ್ಣಿಂದ ಮಾಡಿರುವಂತ ಪ್ರತಿಯೊಂದು ಡೆಸರ್ಟ್ ಇರ್ಬೋದು, ಅಡಿಗೆ ತಿಂಡಿಗಳಾಗಿರ್ಬೋದು, ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನ ನೋಡಿ ಇಷ್ಟ ಆಗಿರುವಂತಹ ವಿಡಿಯೋಸ್ ನ ಲೈಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.